ಏನ್ರಮ್ಮ, ಯಾರಿದ್ದೀರ ಮನೇಲಿ? ಯಾರಿದ್ರಮ್ಮ? ಯಪ್ಪ, ಪೊಲೀಸ್ನರು. ಇವ್ರು ಯಾಕಪ್ಪ ಬಂದರು? ಕಂಪ್ಲೇಂಟ್ ಕೊಡಬೇಡ್ರಿ ಅಂತ ಅಷ್ಟೊಂದೆಲ್ಲ ನಾನು ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ಕಂಪ್ಲೇಂಟ್ ಕೊಟ್ಟವ್ರೇನೋ, ಅದಕ್ಕೆ ಬಂದವರೇ ಪೊಲೀಸ್ನರು. ನಮಸ್ಕಾರ ಮೇಡಮರೇ. ನಮಸ್ಕಾರ. ತಾರು ಮತ್ತು ಜಯಮ್ಮ ಅನ್ನೋರು ಯಾರಮ್ಮ ಇಲ್ಲಿ? ನಾನೇ ಮೇಡಮರೇ. ತಾರು ಅಂದರೆ ನಮ್ಮ ಅತ್ತೆ ಒಳಗೈತೆ. ಜಯಮ್ಮ ಯಾಕೆ ಮೇಡಮ್, ಏನಕ್ಕೆ ಬಂದಿದ್ದೀರಾ? ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಸಂಜು ಅನ್ನೋರು. ನಮ್ಮ ಅತ್ತೆ ಸರನ ಮನೇಲಿ ಇದ್ದಿದ್ದ ಎತ್ಕೊಂಡು ಹೋಗ್ಬಿಟ್ಟು ಬಂಗಾರದ ಅಂಗಡಿಲಿ ಈ ರೀತಿ ಮಾರ್ಕೊಳ್ತಾ ಇದ್ದಾರೆ ಅವರು ಕಳ್ತನದಲ್ಲಿ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಸ್ಟೇಷನಿಗೆ ಬನ್ನಿ, ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ದೇವ್ರೆ, ಪೊಲೀಸ್ನವ್ರು ಬಂದವರಲ್ಲ ತಾರಮ್ಮ, ಯಾಕನ? ಇಲ್ಲ ಮೇಡಮರೇ, ಅದು ಏನಾಯ್ತು ಅಂದರೆ ಇವತ್ತೆ ಕಸ್ತಕ್ಕೆ ಬಿದ್ದಿತ್ತಂತೆ. ಯಾವುದೋ ಕಸ್ತಕ್ಕೆ ಬಿದ್ದೈತಲ್ಲ, ಗೋಲ್ಡಿಂದ ಅಂತೇಳಿ ಟೆಸ್ಟ್ ಮಾಡ್ಸೋಣ ಅಂತ ಹೋದ್ವಿ. ಆವಾಗ ಅಲ್ಲಿ ಗೋಲ್ಡಿಂದು ಅಂದ್ರಲ್ಲ, ಅದಕ್ಕೆ ಬಿಡು ಬಂಗಾರ ಸಿಕ್ಕಿರೋದನ್ನ ಇಕ್ಕಬಾರ್ದು, ಸುಮ್ಮನೆ ದುಡ್ಡು ತಗೋಬನ ಅಂತ ಕೊಟ್ವಿ. ಅವರು ಬಿಸಾಕಿದ್ರು ಕಸ್ತಕ್ಕೆ. ಏನಮ್ಮ ಹೇಳ್ತೀರಾ? ಇಷ್ಟೊಂದು ಚಿನ್ನದ ರೇಟಲ್ಲಿ ಇಷ್ಟೊಂದು ಒಡವೆ ರೇಟ್ ಆಗೈತೆ ಅಂಥದ್ರಲ್ಲಿ ಅವ್ರು ಬಿಸಾಕ್ತಾರ? ಕಸದಲ್ಲಿ ಬಿಸಾಕ್ತಾರ? ಎಂಥ ದಡ್ಡನ ಮಕ್ಳು ಇವಾಗಿನ ಕಾಲದಾಗ ಇಂಥ ರೇಟ್ನಲ್ಲಿ ಚಿನ್ನನ ಯಾರು ಕಸದಲ್ಲಿ ಬಿಸಾಕಲ್ಲ. ಏನಮ್ಮ ಮಾತಾಡ್ತೀರಾ? ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಬನ್ನಿ, ಜೀಪ್ ಹತ್ಕೊ ಬನ್ನಿ. ಇಬ್ಬರ ಮೇಲೂ ಕಂಪ್ಲೇಂಟ್ ಇದೆ. ಕೊಡ್ತೀನಿ ಮೇಡಮರೇ, ಈಗಲೇ ಸರ ತಂದು. ನಮ್ದೇನು ತಪ್ಪಿಲ್ಲ, ಈಗ ನಾವು ಗೊತ್ತಿಲ್ದಲೇ ಮಾಡಿರೋದು. ಸರ ಕೊಡ್ತೀವಿ ಅಂತ ಕೊಡತ್ತೆ. ಎಲ್ಲಿ ಕೇಳಿದೆ? ಐತೆ ಒಳಮಿಲ್ಲ, ಐತಿ ಇಲ್ಲಿ ಸರಗ್ ನಾ ಕಿಕ್ಕೊಂಡಿದ್ದೆ, ಕೊಡು. ಆಡ್ರಿ ಮೇಡಮರೇ, ಇಲ್ಲೇ ಐತೆ ಸರ. ನಾವೇನು ತಪ್ಪು ಮಾಡಿಲ್ಲ. ಈಗ ನಾವು ಮಾಡಿರೋದು ತಪ್ಪು ಒಪ್ಕೊಂಡು ಅವ್ರು ಕೇಳಿದಟ್ಕೆ ಈಗ ಕೊಡ್ತೀವಿ. ಯಾವ ಕಂಪ್ಲೇಂಟು ಕೊಡಬೇಡ್ರಿ, ಏನು ಕೊಡಬೇಡ್ರಿ ಅಂತ ನಾವು ಬೇಡ್ಕೊಂಡಿದ್ದೀವಿ. ಹಂಗಂದ್ರೂ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ತಗೊಳ್ರಿ ಮೇಡಮರೇ, ಸರ ವಾಪಸ್ ಕೊಡ್ತಿದ್ದೀವಿ. ಸರ ವಾಪಸ್ ಕೊಟ್ಟಿದ್ದು ಮಾತ್ರಕ್ಕೆ ನಿಮ್ಮನ್ನಂತೂ ಸುಮ್ಮನೆ ಬಿಡೋದಿಲ್ಲ. ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಮಾಡಿದ್ರಿ ಏನು ಎಲ್ಲ ವಿಚಾರಣೆ ಮಾಡ್ತೀವಿ. ಸ್ಟೇಷನಿಗೆ ಬನ್ನಿ, ಸ್ಟೇಷನಿಗೆ ಬನ್ನಿ. ನೀವು ಫಸ್ಟು ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮಗೆ? ಯಾರಾದರೂ ಕಸ್ತಲ್ಲಿ ಬಿಸಾಕ್ತಾರ? ಚಿನ್ನ ತೆಗೆದು ಸುಳ್ಳು ಹೇಳಿದ್ರೆ ನಂಬ ಥರ ಹೇಳ್ಬೇಕು. ಏನು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದೀರಲ್ಲ, ನಿಮ್ಗೇನು ಏನು ಮಾನ ಮರ್ಯಾದಿಲ್ವಾ ಈ ರೀತಿ ಕೆಲಸ ಮಾಡೋದಕ್ಕೆ? ಅಲ್ಲ ಜಾನಕಿ, ಏನೋ ತಪ್ಪಾಯಿತು, ನಾನು ಮಾಡಿರೋ ತಪ್ಪು ಜಾನಕಿ ಅಂತ ಹೇಳಿ ಎಷ್ಟು ಕೇಳ್ಕೊಂಡ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ ಜಾನಕಿ, ಏನೋ ಗೊತ್ತಿಲ್ದಲೇ ಆಗಿರೋದು ಅಂತ ಹೇಳಿದ್ರು. ಮುಚ್ಚ ಬಾಯಿ. ಈಗೇನು ಸುಳ್ಳು ಬೋಗಬೇಡ ನೀನು. ಕತ್ಕೊಂಡೋಗಿ ಏನು ಸುಳ್ಳು ಹೇಳ್ತೀಯ ನೋಡಿ. ಇವಾಗ ನೋಡಿಯಮ್ಮ, ನೀವೇನು ಮಾತಾಡಬೇಡಿ. ಇಲ್ಲಿ ಸ್ಟೇಷನಿಗೆ ಬನ್ನಿ. ಈಗ ನೀವು ಸರ ನಾವು ಈ ರೀತಿ ಕತ್ಕೊಂಡು ಹೋಗಿಲ್ಲ, ಸಿಕ್ಕಿರೋದು ಅಂತ ಹೇಳಿ ವಾಪಸ್ ಕೊಡ್ತಾ ಇದ್ದೀರಾ. ಅವರು ನೋಡಿ ಈ ರೀತಿ ಕಳ್ತನ ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇವಾಗ ತೊಗೊಂಬಂದು ಕೊಡ್ತಾ ಇದ್ದಾರೆ. ನಾವು ಕೇಳಿದಾಗ ನಮಗೆ ರೆಡ್ ಹ್ಯಾಂಡ ಸಿಗೇ ಬಿದ್ದಿರೋದ್ರಿಂದ ಬಂಗಾರದ ಅಂಗಡಿಲಿ ಯಾವ ಬಂಗಾರದ ಅಂಗಡಿಲಿ ಹಾಕಕ್ಕೆ ಹೋಗಿದ್ರು ಅಲ್ಲೆಲ್ಲನ ನಾವು ವಿಡಿಯೋ ತೆಗೆಸ್ಕೊಂಬಂದಿದ್ದೀವಿ ಅಂತೇಳಿ ಅವ್ರು ನಮಗೆ ವಿಡಿಯೋ ಸಮೇತ ಪ್ರೂಫ್ ತೋರಿಸಿದ್ದಾರೆ. ನೀವು ಅದನ್ನು ತೊಗೊಂಡೋಗಿ ಮಾರ್ಕೊಳಕ್ಕೆ ಹೋಗಿದ್ದೀರಾ ಕತ್ಕೊಂಡೋಗಿ, ಅದು ನಿಮ್ಮ ತಪ್ಪು. ಇವಾಗ ನಿಮ್ಮ ಮೇಲೆ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ ನಾವು ನಿಮ್ಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ಸ್ಟೇಷನಿಗೆ ಬನ್ನಿ. ನೀವು ಇವಾಗ ನಿಮಗೆ ಶಿಕ್ಷೆ ಆಗಲೇಬೇಕು, ನೀವು ತಪ್ಪು ಮಾಡಿರೋದಕ್ಕೆ. ಸರ ಕೊಡ್ತಾ ಇದ್ದೀನಲ್ಲ ಜಾನಕಿ, ಬಿಡು ಜಾನಕಿ, ಹೋಗ್ಲಿ. ಸರ ಕೊಡ್ತಾ ಇದ್ದೀನಲ್ಲ. ಇನ್ನು ಮಾತ್ರ ಬಿಡಲ್ವೇ? ನಾನು ಬಿಡಲ್ಲ. ನಮ್ಮಮ್ಮ ಎಷ್ಟು ಬೇಜಾರ ಮಾಡ್ಕೊಂಡೈತೆ ಗೊತ್ತೇ? ಇವತ್ತು 3-4 ದಿನ ನಮ್ಮಮ್ಮ ಸಖತ್ ಬೇಜಾರ ಮಾಡ್ಕೊಂಡೈತೆ. ಎಷ್ಟು ಕಷ್ಟಪಟ್ಟು ನಮ್ಮಮ್ಮಯ್ಯ ಕೂಲಿ ನಾಲಿ ಮಾಡಿ ನಾವು ಕಷ್ಟಪಟ್ಟು ದುಡ್ದು ಮ್ಯಾಲಕ್ಕೆ ಬಂದಿರೋದು ಕಣೆ. ಇವತ್ತು ನಿನಗೆ ಹೆಂಗೆ ಅನ್ಸುತ್ತೆ ನಮ್ಮನ್ನು ನೋಡಿದರೆ? ಹೊಟ್ಟೆ ಉರಿ ಚೆನ್ನಾಗಿದ್ದಾರಲ್ಲ ಅಂತ. ಇದು ನಮ್ಮ ಅತ್ತೆ ಐತಿದು. ಅಬ್ಬಾ ನಮ್ಮನೆಯಾಗೆ ಇತ್ತು ಮೇಡಮರೇ. ನಮ್ಮನೆಯಾಗೆ ಇಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಏನು ಬಿಡಿ, ಇವ್ರಿಗೆ ಏನು ಐತಿ ಅಂತ ಹಿಂಗೆ ಕತ್ಕೊಂಬಂದು ಕೊಟ್ರೆ ಐತಿ ಅಂತೇಳಿ ಹಂಗೆ ಬೇಕಾಬಿಟ್ಟು ಹಂಗಾರೆ ಇರೋರೆಲ್ಲನ ಬೇಕಾಬಿಟ್ಟು ತಗೊಂಬಂದು ರೋಡಿಗೆ ಹಾಕ್ತಾರೆ. ದುಡ್ಡು ಒಡವೆ ಅಲ್ಲನ. ನಮಗೇನು ದೇವ್ರೇನು ಅಷ್ಟು ಇವತ್ತು ಎಲ್ಲೋ ಇದ್ದಾರನ್ನ ಒಂದು ಸ್ವಲ್ಪ ತಕ್ಕ ಮಟ್ಟಕ್ಕೆ ನಮಗಂತೂ ತನ್ನ ಕೊಟ್ಟವನೇ ಹೆಂಗೋ ಚೆನ್ನಾಗಿ ಆಗಿದ್ದೀವಿ. ಇವರು ದುಡ್ಕೊಂಡು ತಿಂಬ್ಲೇಳು ಕುಕ್ಕಣಿತಕ್ಕೆ ಬರಬೇಕು ಅಂತಂದರೆ ಅದು ಹೆಂಗಾಗುತ್ತೆ? ಎಂಥ ಕೆಲಸ ಮಾಡಿದಿಲ್ಲ ಮೇಡಮ್ರೆ, ಅರೆಸ್ಟ್ ಮಾಡಬೇಕು. ನಮ್ಗೆ ಅರೆಸ್ಟ್ ಮಾಡಬೇಕು ಇವ್ರನ್ನ. ಇವ್ರು ಮಾಡಿರೋ ತಪ್ಪಿ ಶಿಕ್ಷೆ ಆಗಲೇಬೇಕು ಮೇಡಮ್. ನಾವು ಕೇಸ್ ವಾಪಸ್ ತಗೊಂಬಂದ್ವರೆಗೂ ಇವ್ರು ಹೊರಗೆ ಬರೋದು ಬೇಡ. ತಗೊಳ್ಳಿ ಅಮ್ಮ, ಈ ಸರ ತಗೊಳ್ಳಿ. ಇದು ನಿನ್ನೂ ನಾವು ತೂಕ ಹಾಕಿಸ್ಬೇಕು. ಎಷ್ಟು ಗ್ರಾಮ್ ಇತ್ತು, ಈಗ ಎಷ್ಟು ಗ್ರಾಮ್ ಐತೆ ಎಲ್ಲನ ನೋಡಿ ನಾವು ಹೇಳ್ತೀವಿ ಮೇಡಮ್ರೆ. ಅರೆಸ್ಟ್ ಮಾಡಿರಿ ಇವ್ರನ್ನ, ನಾವಂತೂ ಬಿಡಲ್ಲ. ಬಿಡಮ್ಮ ಜಾನಕಿ, ಏನು ಆಯ್ತು? ಆತಂತಿ ಏನು ಆಯ್ತು? ಓಹೋ ಈಗ ಹೇಳ್ತಾ ಇದೀಯಾ? ಅಲ್ಲ, ನಮ್ಮ ಮನೆಯಾಗೆ ಇದ್ರು ನನ್ನ ಮಗನ ಒಂದು ದಿವಸನೂ ನೋಡಲಿಲ್ಲ, ಎತ್ಕೆಂಬಲಿಲ್ಲ. ಎಷ್ಟು ನಮ್ಮ ಮನೆಗೆ ನಮ್ಮಮ್ಮಯ್ಯ ಬಿಡು ಮಾತಾಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಉಂಬಕ್ ಮಾಡಿಕ್ಕದು ಬಟ್ಟೆ ಒಗಿ ಅದು ಹೆಂಗೆಲ್ಲ ನೋಡ್ಕೊಂಡ್ರು ನಮ್ಮ ಅಮ್ಮನ ಮೇಲೆ ಎಷ್ಟು ಕೇಣಿಕೆ ತಪತಿ ಮಾಡಿದೆ. ಅಲ್ಲ, ಒಬ್ಬರು ಮಾಂಗಲ್ಯ ಕದಿಯಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಬಂದಿರಬೇಕು, ಎಷ್ಟು ನಿಮಗೆ ಇದಿರ್ಬೇಕು ಹೇಳ್ರಿ. ಇಂಥ ಕೆಲಸ ಮಾಡಿದಿರಿ ಅಂದ್ರೆ ನಾನು ಬಿಡ್ತೀನಿ, ಬಿಡಲ್ಲ. ನಾನಂತೂ ವಾಪಸ್ ತಗೊಂಬಲ್ಲ ಮೇಡಮರೇ. ಅರೆಸ್ಟ್ ಮಾಡಿರಿ. ಬನ್ನಿಮ್ಮ, ನಿಮ್ಮದು ತಪ್ಪಿದೆ. ಯಾಕಂದರೆ ಅವ್ರು ಕಂಪ್ಲೇಂಟ್ ಮಾಡಿರೋದ್ರಲ್ಲಿ ನಮ್ಮ ವಿಡಿಯೋ ಸಾಕ್ಷಿ ಸಮೇತ ಅವ್ರು ತೋರಿಸಿದ್ದಾರೆ. ನೀವು ಚಿನ್ನದ ಅಂಗಡಿಗೆ ಹೋಗಿ ಎಲ್ಲ ಮಾರ್ಕೊಳ್ತಾ ಇರೋದು ಎಲ್ಲ ಪ್ರತಿಯೊಂದು ನಮಗೆ ವಿಡಿಯೋ ತೋರಿಸಿದ್ದಾರೆ. ಇದೇ ಸರ ಈ ರೀತಿ ಕತ್ಕೊಂಡು ಹೋಗಿ ಮಾರ್ಕೊಂಡಿದ್ದಾರೆ, ನಮ್ಮ ಸರ ಎತ್ಕೊಂಡು ಹೋಗ್ಬಿಟ್ಟು ಅಂತೇಳಿ ಅವರು ನಮಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದಾರೆ. ಸಾಕ್ಷಿ ಎಲ್ಲ ತೋರಿಸಿದ್ದಾರೆ ನಮಗೆ. ಬನ್ನಿ, ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ಏನರಲ್ಲಿ ಹೊಡಿಬೇಕೋ ಏನೋ.
ಸ್ವಲ್ಪ ಪ್ರಜ್ಞೆ ಇರಬೇಕು ಮೈ ಮೇಲೆ. ಮಾಡೋದು ಮಾಡ್ಬಿಡ್ತೀರಾ, ಆಮೇಲೆ ತಪ್ಪಾಯಿತು, ನಾವು ಹಿಂಗೆ ಮಾಡಬಾರ್ದಾಗಿತ್ತು, ನಾವು ಯಾಕಾದ್ರೆ ಹಿಂಗೆ ಮಾಡಿದ್ವು ಅಂತ ಆಮೇಲೆ ಗೋಳಾಡ್ತೀರಾ. ನನ್ನ ಮೇಲೂ ಕೊಟ್ಟವಳು ಕಂಪ್ಲೇಂಟ್. ಹ್ಞೂ ಮತ್ತೆ ನೀನೇ ಇದಕ್ಕೆ ಮೇನ್ ಕಾರಣ, ಇದಕ್ಕೆ ನೀನೇನೆ. ನೀನು ತಗೊಂಡೋಗಿ ಕೊಡಲಿಲ್ಲ ಅಂದ್ರೆ ಅವಳೆಲ್ಲಿ ಮಾರ್ಕೆ ಮಾಡು. ಹಾಂ ಅಲ್ಲ, ಅಯ್ಯಮ್ಮನ್ಗಂತೂ ತಿಳಿಯಲ್ಲ, ಅಯ್ಯಮ್ಮ ಏನೋ ತಗೊಂಬಂದು ಕೊಟ್ಲು, ನೀನು ಏನೋ ತಗೊಂಬಂದು ಕೊಟ್ಟೈತಲ್ಲ ಮತ್ತೆ ತೆಗಿನ, ಮತ್ತೆ ಬುದ್ಧಿನೇ ಐತ ಅಂಬಾನೆ ಇಲ್ಲ ಅಂಬಾನೆ ಬಿಡು, ತಗೊಂಡೋಗಿ ಕೊಡೋಣ ವಾಪಸ್. ಹಿಂಗೆ ಮಾಡಿಬಿಡ ಕಣತ್ತೆ ಅಂತ ತಾಮನ್ ಕೊಟ್ಟಿದ್ರೆ ನೀನು ನಿಜವಾದ ಹೆಂಗ್ಸು ಅನ್ಬೋದಾಗಿತ್ತು. ಅದೇ ಮತ್ತೆ ಅಲ್ಲ, ಅವರು ಎಷ್ಟು ಕಷ್ಟಪಟ್ಟು ಮಾಡಿಸಿರ್ತಾರೆ. ಹಿಂಗೆ ಇವಾಗಿನ ಕಾಲದಾಗ ಇಷ್ಟೊಂದು ರೇಟ್ನಾಗೆ 60 ಗ್ರಾಮಿನ ಸರ ಕತ್ಕೊಂಡು ಹೋದ್ರೆ ಅವ್ರಿಗೆ ನಿದ್ದೆನ ಬರುತ್ತಾ ಮೇಡಮರೇ? ಹಾಂ ಹೇಳ್ರಿ, ಎಷ್ಟು ಜೋರು ಮಾಡ್ತಿದ್ದಾರೋ ಈಗ ಹೆಂಗೆ ಮೆತ್ಕಾಕ್ತಾರೆ. ಬೇಡ ಕಂಪ್ಲೇಂಟ್ ಕೊಡಬೇಡ್ರಿ, ಕಾಲು ಹಿಡ್ಕೊಂತಾರೆ. ಈಗ ತಾಮಂದವ್ರೆ ಸರಾನ ವಾಪಸ್ ಕೊಡಕ್ಕಂತ, ಅದು ಹೆಂಗೆ ಸುಮ್ಮನೆ ಆಗ್ತಾರೆ? ಯಾರು ಸುಮ್ಮನಾಗಲ್ಲ ಮೇಡಮ್ರೆ. ಬನ್ನಿಮ್ಮ ಜೀಪತ್ ಬನ್ನಿ, ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಮಾತು ನಿಮ್ಮ ಹತ್ರ, ಬನ್ನಿ. ಅಂದಮೇಲೂ ಕೊಟ್ಟಳು ನೋಡು ಕಂಪ್ಲೇಂಟ. ಸುಮ್ಮನೆ ನಡಿಯಮ್ಮ ಜೀಪತ್ತು. ಎತ್ತಿ ಹಿಂದೆನೇ ಎತ್ತಿ. ಕರ್ಕೊಂಡೋದ್ರೇನು ಪೊಲೀಸ್ನವರು? ಹ್ಞೂ ಅಣ್ಣ ಕರ್ಕೊಂಡೋದ್ರು. ಇನ್ನೂ ಎಷ್ಟು ಸುಳ್ಳು ಹೇಳ್ತಾರೆ. ತಿಪ್ಪೆಗೆ ಬಿಸಾಕ್ತಿದ್ರು, ಅದಕ್ಕೇನೆ ಟೆಸ್ಟ್ ಮಾಡ್ಸಕ್ಕೆ ತಗೊಂಡೋದ್ವಿ ಅಂತ ಹೇಳ್ತಾರೆ. ಅಲ್ಲ ಬಿಸಾಕಕ್ಕೆ ನಾವೇನು ಒಟ್ಟಿಗೆ ಅನ್ನ ತಿಂಬಲ್ವಿ? ಈ ಪಟ್ಟಿ ಬಂಗಾರದ ರೇಟ್ನಾಗೆ ನಮಗೆ ನಾವೆಲ್ಲ ಬಿಸಾಕಾಗುತ್ತೆ? ನಾವು 100 ರೂಪಾಯಿ ಸರ ತಗೊಂಡ್ರು ಹೆಂಗೆ ಇಕ್ಕೋಬೇಕು ಅಂಬೋದು ಗೊತ್ತೈತಿ. ಬಂಗಾರ ಸರ ಇಕ್ಕೊಂಡಂಗೆ ಇಕ್ಕೊಂತೀನಿ ನಾನು ಇನ್ನವರೆಗೂ. ಏನೂ ಯಾವುದೇ ಆಗಲಿ 10 ರೂಪಾಯಿ ಸರನೇ ಆಗಲೇಳು, ಮಣಿ ಸರನೇ ಆಗಲೇಳು, ನಾನು ಇನ್ನವರೆಗೂ ನಾನು ಸಣ್ಣ ಹುಡುಗಿಗಳ ಸಮೇತ ಕಳೆದಿಲ್ಲಬ್ಬ, ಹಂಗೆ ಇಕ್ಕೊಂಡಿದ್ದೀನಿ. ಅಂಥದ್ರಾಗೆ ನಾವು ಕಸ್ತಾಗ ಬಿಸಾಕ್ತೀವಿ. ಎಷ್ಟು ಇರಬೇಡ ಅವ್ರಿಗೆ, ಎಷ್ಟು ಸುಳ್ಳು ಹೇಳ್ತಾರೆ ನೋಡು. ಅಂತೂ ಇಂತೂ ಬಿಡು, ಕಷ್ಟಪಟ್ಟಿದ್ದಕ್ಕೆ ಸರ ಸಿಕ್ತು. ಸ್ವಲ್ಪ ಕೆಲ್ಸಕ್ಕೆ ಹೋಗ್ಯಾನೇನಮ್ಮ? ಹ್ಞೂ ಕೆಲ್ಸಕ್ಕೆ ಹೋಗ್ಯದಾರ ನಾಗಂಟಿ. ಇನ್ಯಾಕೆ ಸುಮ್ಮನೆ ಇದ್ದು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತೇಳಿ ಕೆಲ್ಸಕ್ಕೆ ಹೋಗಿ ಕಂಪ್ಲೇಂಟ್ ಮಾಡಿ ಕೆಲ್ಸಕ್ಕೆ ಹೋಗೈತಿ. ಅಮ್ಮಯ್ಯ ಪಾಪನ್ ತೂಗ್ತಿತ್ತಮ್ಮ. ತಗೊಂಡು ಹೋಗು, ಇವಾಗ ಅರೆಸ್ಟ್ ಮಾಡ್ಯಾರಲ್ಲ ಗೊತ್ತಾಗುತ್ತೆ. ಅಲ್ಲ ಇಂಥ ಕೆಲಸ ಮಾಡೋದಕ್ಕಿಂತ ಮುಂದಾಗಲೇ ಯೋಚನೆ ಮಾಡಬೇಕು. ತಂದು ಕೊಡೋಣ, ಕಂಪ್ಲೇಂಟ್ ಕೊಡಲ್ಲ ಅನ್ಕೊಂಡವ್ರಿ. ಇವ್ರು ಹಂಗೆ ಅನ್ಕೊಂಡಿರೋದು. ಬಿಡು ಕಂಪ್ಲೇಂಟ್ ಹೆಂಗೆ ಕೊಡಲ್ಲ, ಸುಮ್ಮನೆ ಕಂಪ್ಲೇಂಟ್ ಕೊಡಬೇಡ್ರಿ ಅಂತ ಕಾಲಿಗೆ ಬಿದ್ದರೆ ಕೊಡಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ನಾವು ಹೆಂಗ ಮಾಡ್ಬೋದು, ಏನೋ ಹೇಳ್ಬೋದು ಅಂತ ತಿಳ್ಕೊಂಡವ್ರಿ. ಹೋಗಿ ಇದೇ ಬುದ್ಧಿ ಮುಂಚಾಗಿದ್ದಿದ್ರಿ ಹೋಗಿ ಬಂಗಾರದ ಅಂಗಡಿ ಇಸ್ಕೊಂಬಂದು ಇಲ್ಲ ಇದ್ದಾರೆ ಎಷ್ಟು ಇರಬೇಡ ಇವ್ರಿಗೆ. ನೋಡ್ಕೆ ಹೋಗ್ರಿ, ತೂಕ ಹಾಕಿಸಿ ಎಲ್ಲ ಎಷ್ಟು ಗ್ರಾಮ್ ಐತೆ ಏನು ಎಲ್ಲ ಚೆಕ್ ಮಾಡಿರಿ. ಹೆಂಗೆ ಬಿಡ್ತಾರೆ, ಬಂದು ಕಾಲೇ ಇಟ್ಕೊಂಡಿದ್ದ ತಕ್ಷಣ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡವಳು ಅವಳು ಹಂಗೆ ಅಂದ್ಕೊಂಡಿರೋದು. ನಾನು ಒಂದಿಷ್ಟು ನಾಟಕ ಆಡ್ಬಿಡೋಣ, ಹೋಗಿ ಕಾಲ್ಗಿಲ್ ಇಟ್ಕೊಂಡು ಜಾನಕಿ ತಪ್ಪಾಯಿತು ಹಂಗೆ ಹಿಂಗೆ ಅಂತ ಅಂದಿದ್ದ ತಕ್ಷಣ ಜಾನಕಿ ಸುಮ್ಮನಾಗ್ಬಿಡ್ತಾಳೆ ಅಂತ ಅಂದ್ಕೊಂಡವಳೆ. ನಾನು ಯಾವುದೇ ಕಾರಣಕ್ಕೂ ಸುಮ್ಮನಾಗ ಅಂತ ಹೆಣ್ಮಗಳೇ ಅಲ್ಲ, ನಾನಂತೂ ಸುಮ್ಮನಾಗಲ್ಲ. ನೋಡು ಅವ್ನು ನನ್ನ ಮಗ ಇಲ್ಲ, ಇವಾಗ ನನಗೆ ಇವಾಗ ಬರೋಕ್ಕೆ ಮಕ ಇಲ್ಲ ಗಂಡಂಗೆ. ಇಂಥವಾದರೆ ಮಾರ್ಕಮ್ಮಕ್ಕೂ ದುಡ್ಡು ಬರೋದಕ್ಕೂ ಕಂಡರ್ದು ಯಾರ್ದನ ಗಂಟು ಸಿಗುತ್ತೆ ಅಂದರೆ ಕಾಯ್ತಿರ್ತಾರೆ. ಇವಾಗ ಇಂಥದಕ್ಕೆ ಮಾತಾಡೋಕ್ಕಾಗಲಿ ಬೇರೆದಕ್ಕೆಲ್ಲ ಇನ್ನೂ ಮಕನೇ ಇಲ್ಲ ಅವ್ರಿಗೆ. ಇನ್ನೊಂದು ದಿವಸ ಇಂಥದ್ದು ಮಾಡ್ಬೇಕಂದ್ರೆ ಭಯ ಬರಬೇಕು. ಹಿಂಗೆ ಸುಮ್ಮನೆ ಇಸ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಬಿಡು ಇವ್ರೇನೀಗ ಹಿಂಗೆ ಒಂದೆಡ್ಗೆ ಹಿಂಗೆ ಕೊಟ್ರೆ ಅಥವಾ ಸುಮ್ಮನೆ ಆಗ್ತಾರೆ ಅಂತಾರೆ. ಇವಾಗ ನೋಡಿ ನಮ್ಮ ಸರನೂ ಸಿಗ್ತಾ ಅವ್ರಿಗೆ ಶಿಕ್ಷೆನೂ ಆಗಬೇಕು. ಅಕ್ಕಗೆ ಬೋಲ್ ಜಂಬೈತೆ. ಅವಳಿಗೆ ಹೇಳಿ ಸಾಕಾಗೈತಿ. ಹೇಳಿದ್ದೀನಿ ನಾನು, ಸುಮ್ಮನೆ ಇರಮ್ಮ ಉಣ್ಕೊಂಡು ತಿನ್ಕೊಂಡು ಸೆನಕಿರಮ್ಮ ಅಂತ ಹೇಳಿ ಹೇಳಿರೂ ಕೇಳಲಿಲ್ಲ. ಬೋಲಿ ಇದನ್ನು ಮಾಡಿಡೋ ಹೇಳು ನನ್ನ ನೀನು ಹೇಳಲ್ಲ ಕಣೆ, ನೀನು ಅವ್ರ ಕಡೆಗೆ ಸಪೋರ್ಟ್ ಮಾಡ್ತೀಯ ಅಂತ ನನ್ನ ಮೇಲೆ ಮುಂಚ್ಕೊಂಡು ನಾನು ಮಾತಾಡಿಸ್ತಿರ್ಲಿಲ್ಲ. ಬಿಡು ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ನಾನು ಸುಮ್ಮನೆ ಆಗ್ತಿದ್ದೆ. ನೀನು ಅವ್ರ ಕಡೆಗೆ ಸಪೋರ್ಟ್ ಮಾಡ್ತೀಯಲ್ಲ, ನನಗೆ ಸಪೋರ್ಟ್ ಮಾಡಲ್ಲ ಅಂತ ಮಾತಾಡಿಸ್ತಿರ್ಲಿಲ್ಲ. ಹಂಗಿದ್ರಮ್ಮ ನೀವು ಅಕ್ಕ ತಂಗಿಯರು ಹಂಗೇನೆ ಬೋಲ್ ಚೆನ್ನಾಗಿದ್ರಿ. ಜೇಕಾಯಿನೂ ಸೌಡಮ್ಮ ಹಿಂಗೆ ಹೆಂಗಿದ್ರಮ್ಮ ತಾಯಿ, ಒಬ್ರಿಗೊಬ್ರು ಬಿಟ್ಟರು ಕೆಟ್ಟೆಮ್ಮಂಗಿದ್ರು. ದೀಪ ಅವ್ರ ಮನೆಯಾಗಿದ್ಲು, ಒಬ್ರಿಗೊಬ್ರು ನಾನು ಬಿಡಲ್ಲ, ನಾನು ಬಿಟ್ಟರು ಕೆಟ್ಟೆನಮ್ಮಂಗಿದ್ರಮ್ಮ, ಹಂಗಿದ್ರು. ಹೆಚ್ಚಾಗಿ ಹಿಂಗೆ ನಮ್ಮ ಅಕ್ಕನ ಸವಾಸ ಮಾಡೇನೆ ನಮ್ಮ ಹುಡುಗಿ ಜೀವನನೂ ಹಾಳತ್ ಕಣ್ಣಾಗಮ್ಮ. ನಿಜವಾಗ್ಲೂ ನಮ್ಮ ಅಕ್ಕನ ಸವಾಸ ಮಾಡಲಿಲ್ಲ ಅಂದ್ರೆ ನಮ್ಮ ಅಮ್ಮನ ಜೀವನ ಚೆನ್ನಾಗಿರೋದು. ಇವತ್ತು ನಮಗೆ ಈ ಬುದ್ಧಿ ಮುಂಚೆಗೆ ಇದ್ದಿದ್ರೆ ನನ್ನ ಮಗಳು ಎಲ್ಲ ಇರ್ತಿದ್ಲು ಅಮ್ಮಂಗೆ ಆಗುತ್ತೆ. ಏನು ಮಾಡ್ತೀಯ ಹಂಗದ ತಾಯಿ, ದೇವರು ತಾಯಿ ನಮ್ಮಮ್ಮ ಕರಿಯ ಮುಂದಾಯದಿಂದನ ಹೆಂಗಾತ ಒಳ್ಳೆ ಮನೆಗೆ ಸಿಕ್ಕಿಳು, ಒಳ್ಳೆ ಗಂಡು ಸಿಕ್ತಾ ದುಡಿತಾನೆ ಅವನೇ ಅಂತ ನಾನು ಅಂದೆ ಸಂದ ತಗೊಂಡು ಏನು ಮಾಡ್ತೀಯ. ಇವತ್ತು ಚೆನ್ನಾಗಿ ನೋಡ್ಕೊಂತಾನೆ ನಮ್ಮ ಇವನು, ಚೆನ್ನಾಗಿ ನೋಡ್ಕೊಂತಾನೆ ಕಣಮ್ಮ. ನಿಜವಾಗ್ಲೂ ನನ್ನ ಅಳಿಯ ಒಳ್ಳೆನು. ಇವತ್ತು ಯಾರ ಮಕ್ಕಳಾದ್ರೇನು ಒಳ್ಳೆಯವ್ರಂತಲೇ ಅನ್ಬೇಕು. ನಮ್ಮ ದೀಪಿನ ಒಂದಿಟ್ಟು ಸಿಟ್ಟಾಗ್ತಾಳೆ ಹೊರ್ತು ನಮ್ಮ ಸಂತಾಪ ಒಂದಿಟ್ಟು ಸಿಟ್ಟಾಗಲ್ಲ. ಒಳ್ಳೆಯವ್ರು ಹೇಳಿ ಎಷ್ಟೊತ್ತು ನೋಡಬೇಕು ಪಾಪ ಮನುಷ್ಯರು ಒಳ್ಳೆಯರು. ನಾನು ಹೇಳ್ತಿದ್ದೆ ಅವಾಗ, ಅಯ್ಯೋ ಇವ್ರ ಮಾತು ಕೇಳಿರಿ ಏನಿಲ್ಲ ಅಂತ. ಅಯ್ಯೋ ನಮ್ಮನಂತೂ ಒಂದು ಎನ್ಸಿಳು ಅಂದ್ಬೇಡ ನಮ್ಮ ಅತ್ತೆ. ನಮ್ಮ ಅಪ್ಪ ನಮ್ಮಮ್ಮ ಅಂತೂ ಬೋಲ್ ಬೇಜಾರು ಮಾಡ್ಕೊಂಡ್ರು. ಎಷ್ಟು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅಂತ ನಾನು ಸಿಗುತ್ತೆ, ಎಲ್ಲೂ ಹೋಗಲ್ಲ, ನಿಮ್ಗೆ ಸಿಗುತ್ತೆ ಅಂತ ನಾನು ನಮ್ಮಮ್ಮಗೆ ಹಿಂಗೆ ಧೈರ್ಯ ಹೇಳಿದೆ. ನಮ್ಮ ಅಮ್ಮಗೆ ತಗೊಂಡೋಗಿದ್ದನ್ನು ಫಸ್ಟ್ ಕೊಟ್ಬಿಡ್ತೀನಿ ಅದೃಷ್ಟಕ್ಕ. ಗುಂಡಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ, ನೀವು ನಮ್ಮ ಅಪ್ಪನ ಜೊತೆಗೆ ಹೋಗಿ. ಈಗ ನಾವು ಹೋಗೋಕ್ಕಾಗಲ್ಲ, ಯಾಕಂದರೆ ಪಾಪ ಸಣ್ಣವನು, ನಾವು ಹೋಗೋಕ್ಕಾಗಲ್ಲ ಅಂತೇಳಿ ಹೋಗೋಣ ಅಂತ ಹೇಳಿದ್ಕೆ ನಮಗೆಲ್ಲ ಕಷ್ಟ ತಗೊಂಡು ನಮ್ಮ ಕೈ ಹಿಡ್ಕೊಂಡು ಎಲ್ಲ ಕಷ್ಟಕ್ಕೂ ಆಗಿದ್ದೀರಿ ಕಣಣ್ಣ,
ತುಂಬ ಥ್ಯಾಂಕ್ಸ್ ಕಣಣ್ಣ ಗುಂಡಣ್ಣ. ನೀನು ನಮ್ಮ ಅಯ್ಯಪ್ಪನ ಜೊತೆಗೆ ಹೋಗಿ ಎಲ್ಲ ಕಂಡು ಹಿಡ್ಕೊಂಡು ಅದು ಎಲ್ಲಿಗೆ ಹೋದ್ರು ಏನು ಎಲ್ಲ ನೀನು ಜೊತೆಗಿರ ಅದಕ್ಕೆ ಇಷ್ಟಪಟ್ಟು ಹೋಗಾಗಿ ತುಂಬ ಥ್ಯಾಂಕ್ಸ್ ಕಣಣ್ಣ. ಅಂತೂ ಇಂತೂ ಜಾನಕಿ ಅಮ್ಮನ ಸರ ಸಿಕ್ತು, ಸರನೂ ಸಿಕ್ತು. ಹಂಗೇನೆ ತಾರೂನು ಕರಿಜಯಮ್ಮನೂ ಇಬ್ಬರಣ್ಣನೂ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು. ಇನ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ನಾನಂತೂ ಕೇಸ್ ವಾಪಸ್ ತಗೊಂಬಲ್ಲ, ಸ್ವಲ್ಪ ದಿನ ಬುದ್ಧಿ ಕಲ್ತ್ಕೊಂಬರ್ಗುನು ಅಂತ ಹೇಳಿ ಜಾನಕಿ ಹೇಳ್ತಾ ಇದ್ದಾಳೆ. ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ, ಪಾಪ ಅವರು ಕೂಲಿ ಮಾಡ್ಕೊಂಡು ತಿಂತಾರೆ ಅಂತಂದ್ರೆ ಹಿಂಗೆ ಗೊತ್ಕೊಂಡು ಹಿಂಗೆ ಮಾಡ್ಕೊಂಬೋದು ತಪ್ಪು. ನಾವು ಕಷ್ಟಪಟ್ಟು ದುಡಿಬೇಕು, ಮಾಡ್ಕೋಬೇಕು ಅನ್ನೋದಿರ್ಬೇಕೆ ಹೊರತು ಒಬ್ರದ್ದು ಕದ್ದು ಒಬ್ರ ಜೀವನ ಹಾಳು ಮಾಡಿ ಒಬ್ರನ್ನ ತುಳಿದು ನಾವು ಮೇಲಕ್ಕೆ ಬರ್ತೀವಿ ಅನ್ನೋದು ಯಾವುದೇ ಕಾರಣಕ್ಕೂ ಸುಳ್ಳು. ಯಾವುದೇ ಕಾರಣಕ್ಕೂ ಅದು ಒಳ್ಳೇದಾಗಲ್ಲ, ಮುಂದೆ ನಿಜ ಒಳ್ಳೇದಾಗಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.